ಬಿಡಿ ರಥಮ್ ಇವೆಲ್ಲ ಒಳ್ಳೇದಲ್ಲ. ಇವೆಲ್ಲ ಜನ ನೋಡ್ತಾ ಇರ್ತಾರೆ. ಅದೇನು ಕಬ್ಬಿಣದ ಮೊಟ್ಟೆ, ಕಲ್ಲಿನ ಮೊಟ್ಟೆನಾ, ಕೋಳಿ ಮೊಟ್ಟೆ ತಾನೆ. ಕೆಲವರು ಬಣ್ಣ ಹಚ್ಕೊಂಡು ನಾಟಕ ಆಡಿದೆ, ಇವ್ನು ಬಣ್ಣ ಇಲ್ಲದೆ ನಾಟಕ ಆಡೋಂಥ ವ್ಯಕ್ತಿತ್ವ. ಯಾಕಂದ್ರೆ ನಾಟಕ ಆಡಿಸಿ ಅಭ್ಯಾಸ ಇದೆ ಇವನಿಗೆ. ಯಾಕ್ರಿ ಈ ಥರ ಎಲ್ಲ ಇಲ್ದಿದ್ದು ಪೊಳ್ಳು ಅದು ಇದು ಏನಕ್ಕೆ ರೀ ಅಸಭ್ಯ? ಇದಕ್ಕಾಗಿ ನೀವು ರಾಜಕೀಯಕ್ಕೆ ಬರ್ಬೇಕೇನ್ರಿ? ಬೇರೆ ಯಾವುದನ್ನು ಕೆಲಸ ಮಾಡಿರಿ. ಯಾಕೆ ಡಿ ಕೆ ಶಿವಕುಮಾರ್ಗೆ, ಡಿ ಕೆ ಸುರೇಶ್ಗೆ ಬೇರೆ ಕೆಲಸ ಇಲ್ವಾ ಪಾಪ? ಒಂದೊಂದು ಸರಿಗೆ ಒಬ್ಬೊಬ್ರು ಹೇಳ್ತಾರದು. ರಾಜಕೀಯದ ಬೆಳೆ ಬೇಯಿಸ್ಕೊಳ್ಳೋ ಕೆಲಸ ಬಿಡಿ, ಪ್ರಾಮಾಣಿಕವಾಗಿ ನಡ್ಕೊಳ್ಳಿ. ಅಂದ್ರೆ ಇವಾಗ ಡಿ ಕೆ ಸುರೇಶ್ ಮತ್ತೆ ಡಿ ಕೆ ಶಿವಕುಮಾರ್ ಅವರೇ ಮಾಡಿಸ್ತಿರೋದು ಇದನ್ನೆಲ್ಲ. ಯಾಕಂದ್ರೆ ಕುಸುಮನೆ ಎಮ್ ಎಲ್ ಎ ಮಾಡಬೇಕು, ಅದಕ್ಕೋಸ್ಕರ ಅವರೇ ಮಾಡಿಸ್ತಿರೋದು ಅಂತ ಡೈರೆಕ್ಟ್ ಅಪವಾದ ಮಾಡ್ತಿದ್ದಾರಲ್ವ ಅವರು. ನೋಡಮ್ಮ, ಅಪವಾದನ ಮಾಡೋದಕ್ಕೆ ಸಾವಿರಾರು ಇದೆ. ಯಾಕೆ ಡಿ ಕೆ ಶಿವಕುಮಾರ್ಗೆ, ಡಿ ಕೆ ಸುರೇಶ್ಗೆ ಬೇರೆ ಕೆಲಸ ಇಲ್ವಾ ಪಾಪ? ಅವರು ಉಪಮುಖ್ಯಮಂತ್ರಿ ಆಗಿದ್ದಾರೆ, ಅವ್ರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ಅವ್ರು ಒಳ್ಳೇದ ಕೆಟ್ಟಿದ್ದು ಪಾಪ. ಅವ್ರು ಯಾಕೆ ಹೇಳ್ತಾ ಇರಬೇಕು? ಅವ್ರ ಜೊತೆಯಲ್ಲಿ ಈ ಮಗು ಒಂದು ಹೆಣ್ಣು ಮಗು ತಗಲಾಕಂಥದ್ದು ಏನೈತೆ? ಯಾಕೆ ಮಾಡ್ಬೇಕು ಆ ಕೆಲಸ? ನೀನು ನೋಡಿದ್ಯಾ? ನಿನ್ನ ಹತ್ರ ಏನೋ ಇದೆಯಾ? ಕೇಳು ಡೈರೆಕ್ಟಾಗಿ. ಅದು ಬಿಟ್ಟು ಪ್ರಚಾರಕ್ಕೆ ಈ ಗಿಮಿಕ್ಕು, ಈ ಒಂದು ಈ ಚೀಪ್ ಮೆಂಟಾಲಿಟಿನ ಉಪಯೋಗಿಸೋದು ಬಿಡಬೇಕು. ನಿನ್ನ ಪ್ರಚಾರಕ್ಕಾಗಿ, ನಿನ್ನ ಸೇಫ್ಟಿಗಾಗಿ ನೀನು ಜೈಲಿಗೆ ಹೋಗಿದ್ದೆ. ಯಾವುದೋ ಒಂದು ಹೆಣ್ಮಗು ಬಂದು ಟಿ ವಿನಲ್ಲಿ ನಾನು ಹಂಡಿ ಡ್ರಾಪ್ ಮಾಡಿಬಿಟ್ಟಂತೆ. ಅವ್ರ ತಾತ ಏನೋ ರಾಜ್ಯಸಭೆ ಸದಸ್ಯರಾಗಿದ್ದರು ಅಂತೆಲ್ಲ ಕೇಳ್ಪಟ್ಟಿದ್ದೀನಿ. ಇಂಥವೆಲ್ಲ ಇದೆ. ಆವಾಗ ಕೌನ್ಸಿಲರ್ಗಳು 3 ಹೆಣ್ಮಕ್ಳು ಬೀದಿಗೆ ಬಂದು ನಿನ್ನ ಎದುರು ವಿರುದ್ಧ ಹೋರಾಟ ಮಾಡಿದ್ರು ಅಲ್ವಾ? ಇವೆಲ್ಲ ಆವಾಗ ಅವ್ರ ತಪ್ಪು, ಇವಾಗ ಇವ್ರ ತಪ್ಪು. ಒಂದೊಂದು ಸರಿಗೆ ಒಬ್ಬೊಬ್ರು ಹೇಳ್ತಾರದು. ರಾಜಕೀಯದ ಬೆಳೆ ಬೇಯಿಸ್ಕೊಳ್ಳೋ ಕೆಲಸ ಬಿಡಿ, ಪ್ರಾಮಾಣಿಕವಾಗಿ ನಡ್ಕೊಳ್ಳಿ. ಜನ ಮತ ಕೊಟ್ಟಿದ್ದಾರೆ ನಿಮ್ಮ ನಂಬಿ. ಆ ಜನತೆ ಋಣ ತೀರ್ಸೋದಕ್ಕೆ ನೀವು ಕೆಲಸ ಮಾಡಿ. ಅದು ಬಿಟ್ಟು ಈ ಥರ ಅಪಪ್ರಚಾರಗಳು ಮಾಡೋದು, ಅವ್ರ ಮೇಲೆ ಇವ್ರ ಮೇಲೆ ಕೂಬೇಕು ಅಂತ ಕೆಲಸ ಬಿಡಿ ರಥಮ್ ಇವೆಲ್ಲ ಒಳ್ಳೇದಲ್ಲ. ಇವೆಲ್ಲ ಜನ ನೋಡ್ತಾ ಇರ್ತಾರೆ. ಜನ ಪ್ರಜ್ಞಾವಂತರಿದ್ದಾರೆ, ವಿದ್ಯಾವಂತರಿದ್ದಾರೆ, ಜ್ಞಾನಿಗಳಿದ್ದಾರೆ. ನಿನ್ನ ಆಟ ಇನ್ನು ಮುಂದಕ್ಕೆ ನಡೆಯೋದಿಲ್ಲ ಅನ್ನೋದು ನನ್ನ ಉದ್ದೇಶ. ಮೊಟ್ಟೆ ಹೊಡೆದಾಗ್ಲೂ ಕೂಡ ಅದು ಆಸಿಡ್ ಹಾಕಿ ಹೊಡೆದಿರೋದು ಅಂತ ಹೇಳಿ, ಅಂದ್ರೆ ಅದು ಫುಲ್ ಕೂದಲೆಲ್ಲ ಸುಟ್ಟೋಗಿದೆ ಮತ್ತೆ ಬ್ಲಡ್ ಕೂಡ ಬಂತು. ನೋಡಮ್ಮ, ಮೊಟ್ಟೆನಲ್ಲಿ ಆಸಿಡ್ ಇತ್ತೋ ಮೊಟ್ಟೆನಲ್ಲಿ ಗರ್ಭತ್ ನನಗೆ ಗೊತ್ತಿಲ್ಲ. ಹೊಡೆದವನಿಗೆ ಗೊತ್ತು, ಹೊಡ್ಸ್ಕೊಂಡವನಿಗೆ ಗೊತ್ತು. ಅದು ನಾನು ಹೆಂಗೆ ಹೇಳಿ? ಹಾಸ್ಪಿಟಲ್ ಕೂಡ ಅಂದ್ರೆ ಕೂದಲು ಕೂಡ ಸುಟ್ಟು ಹೋಗಿದೆ, ಬ್ಲಡ್ ಕೂಡ ಬಂತು. ಅಂದ್ರೆ ಒಂದು ಮೊಟ್ಟೆ ಹೊಡೆದಾಗ ಬ್ಲಡ್ ಬರಲ್ಲ ತಲೆಯಿಂದ ಅಲ್ವಾ? ನೋಡಮ್ಮ, ಅದೇನು ಕಬ್ಬಿಣದ ಮೊಟ್ಟೆ, ಕಲ್ಲಿನ ಮೊಟ್ಟೆನಾ, ಕೋಳಿ ಮೊಟ್ಟೆ ತಾನೆ. ಏನಕ್ಕೆ ಬರುತ್ತೆ ಅದು? ಇವೆಲ್ಲ ಡ್ರಾಮಾ ಕ್ರಿಯೇಟ್ ಮಾಡೋದು, ಗಿಮಿಕ್ಕು. ಆಸಿಡ್ ಇರ್ಬೋದಾ ಅಂತ. ನಾನು ಒಳ್ಳೇನು ಅಂತ ಬಣ್ಣ, ಕೆಲವರು ಬಣ್ಣ ಹಚ್ಕೊಂಡು ನಾಟಕ ಆಡಿದೆ, ಇವ್ನು ಬಣ್ಣ ಇಲ್ಲದೆ ನಾಟಕ ಆಡೋಂಥ ವ್ಯಕ್ತಿತ್ವ. ಯಾಕಂದ್ರೆ ನಾಟಕ ಆಡಿಸಿ ಅಭ್ಯಾಸ ಇದೆ ಇವನಿಗೆ. ಯಾಕಂದರೆ ಈ ಕಲಾವಿದರಿಗೆ ಈ ಪಿಕ್ಚರ್ ಎಲ್ಲ ತೆಗೆದು ಆ ಥರ ಗಿಮಿಕ್ ಮಾಡೋಕೆ ಹೋಯ್ತಾನೆ. ಈ ರಾಜ್ಯದಲ್ಲಿ ಅವೆಲ್ಲ ನಡೆಯೋದಿಲ್ಲ. ಪ್ರಾಮಾಣಿಕರು, ಒಳ್ಳೆ ಸುಜನದ ಸಂಸ್ಕೃತಿ ಉಳ್ಳಂಥ ರಾಜಕಾರಣಿಗಳಿದ್ದಂಥ ರಾಜ್ಯ ನಮ್ಮದು. ಈ ರಾಜ್ಯಕ್ಕೆ ಆದಂಥ ಗೌರವ ಇದೆ. ಕರ್ನಾಟಕದ ರಾಜ್ಯದ ವಿಧಾನಸಭೆಗೆ ದೊಡ್ಡ ಮಟ್ಟದ ಮರ್ಯಾದೆ ಇದೆ, ಗೌರವ ಇದೆ. ಆ ಗೌರವಕ್ಕೆ ಧಕ್ಕೆ ಥರ ಕೆಲಸ ನಿಮ್ಮಂಥರೆಲ್ಲ ಹೋಗಿ ಇವತ್ತಿನ ದಿವಸ ವಿಧಾನಸೌಧ ನೋಡಿದ್ರೆ ಕೆಟ್ಟ ದೃಷ್ಟಿ ಬೀರೋ ರೀತಿ ಆಗಿದೆ. ಅದಕ್ಕೆ ಅವಕಾಶ ಕೊಡಬೇಡಿ. ದಯವಿಟ್ಟು ಸಜ್ಜನರಾಗಿ ಬಾಳಿ. ಪ್ರಾಮಾಣಿಕ ಪವಿತ್ರ ಸ್ಥಾನ ಅದು. ಅಲ್ಲಿ ಬೋರ್ಡ್ ಹಾಕಿದ್ದಾರೆ, ಸರ್ಕಾರಿ ಕೆಲಸ ದೇವರ ಕೆಲಸ ಅಂತ. ಅದನ್ನು ಓದ್ಬಿಟ್ಟಾದ್ರೂ ನೀವು ತಿಳ್ಕೊಂಡು ಇದು ದೇವ್ರ ಕೆಲಸ ಅಂತ ತಿಳ್ಕೊಳ್ಳಿ. ಜನರೇ ದೇವರು. ಸರ್ಕಾರ ಅಂದರೆ ಜನರಿಗಾಗಿ ನೀವು ಆಯ್ಕೆ ಆಗಿರೋದು. ಜನರ ಸೇವೆ ಮಾಡಿ. ಅದು ಬಿಟ್ಟು ಯಾಕ್ರಿ ಈ ಥರ ಎಲ್ಲ ಇಲ್ದಿದ್ದು ಪೊಳ್ಳು ಅದು ಇದು ಏನಕ್ಕೆ ರೀ ಅಸಭ್ಯ? ಇದಕ್ಕಾಗಿ ನೀವು ರಾಜಕೀಯಕ್ಕೆ ಬರ್ಬೇಕೇನ್ರಿ? ಬೇರೆ ಯಾವುದನ್ನು ಕೆಲಸ ಮಾಡಿರಿ. ಇದು ಅದಕ್ಕೆ ಆದಂಥ ದಾರಿಗಳಿದ್ದಾವೆ, ಅದಕ್ಕೆ ಮಾಡು. ರಾಜಕಾರಣದೇ ಒಂದು ದುರುಪಯೋಗಕ್ಕೆ ಆಯ್ಕೆ ಮಾಡ್ಕೋಬೇಡಿ. ರಾಜಕಾರಣ ಸೇವೆಗೆ ಆಯ್ಕೆ ಮಾಡ್ಕೊಳ್ಳಿ. 4-6 ಜನಕ್ಕೆ ಒಳ್ಳೆಯದಕ್ಕೆ ರಾಜಕಾರಣ ಬಳಸಿ. 100 ಜನ ಬಡವರಿಗೆ, ವಿದ್ಯಾರ್ಥಿಗಳಿಗೆ, ರೈತರಿಗೆ, ಕಾರ್ಮಿಕರಿಗೆ, ದಿನಕೂಲಿ ನೌಕರರಿಗೆ, ಹಲವಾರು ಜನಗಳು ಇಂಥದಕ್ಕೆ ಆಯ್ಕೆ ಮಾಡ್ಕೊಂಡು ರಾಜಕೀಯ ಇವ್ರಿಗೇನ ಮಾಡ್ಬೇಕಂತ ಬನ್ನಿ. ಅದು ಬಿಟ್ಟು ನಿಮ್ಮ ಸ್ವಾರ್ಥಕ್ಕೆ ರಾಜಕಾರಣನ ಉಪಯೋಗಿಸ್ಕೊಳ್ಳೋದು ಕೆಲಸ ಬಿಡಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಏನು ಹೇಳ್ತೀರಾ ಅಂದ್ರೆ ರಾಜಕೀಯ ವ್ಯಕ್ತಿಗಳ ಮೇಲೆ ಅಟ್ಯಾಕ್ ಆಗ್ತಿದ್ಯಾ ಹೇಗೆ ಅಂತ? ಯಾಕಂದ್ರೆ ಈ ಹಿಂದೆ CT ರವಿ ಅವ್ರ ಮೇಲೆ ಆಯ್ತು, ಇವಾಗ ಮುನಿರತ್ನ ಅವ್ರ ಮೇಲೆ ಆಗ್ತಾ ಇದೆ. ಏನಾಗ್ತಾ ಇದೆ ರಾಜಕೀಯದಲ್ಲಿ ಅಂತ ಅನಿಸ್ತಾ ಇದೆ? ನೋಡಮ್ಮ, ಕೆಲವೊಂದು ಸೇಡಿನ ರಾಜಕಾರಣನ ಯಾವುದೇ ಪಾರ್ಟಿಯೂ ಮಾಡಬಾರ್ದು. ಸೇಡ್ ರಾಜಕಾರಣ ಬಿಡಬೇಕು. ಸೇವೆ ರಾಜಕಾರಣ ಮೈಗೂಡಿಸ್ಕೋಬೇಕು. ವಿರೋಧ ಪಕ್ಷ, ಆಡಳಿತ ಪಕ್ಷ ಎರಡು ಜೋಡೆತ್ತಿದ ಥರ ಕೆಲಸ ಮಾಡಬೇಕು. ರಾಜ್ಯದ ಅಭಿವೃದ್ಧಿಗೆ ಕೊಂಡೊಯ್ಯಬೇಕು. ಅದು ಬಿಟ್ಟು ಅವ್ರು ಹಂಗೆ ಇವ್ರು ಹಿಂಗೆ, ಇವ್ರು ಅದು ಮಾಡಿದ್ರು, ಅವ್ರು ಇದು ಮಾಡಿದ್ರು ಅಂತೇಳಿ ಅವ್ರ ಮೇಲೆ ಇವ್ರ ಮೇಲೆ ಗೂಬೆ ಕುಳಿಸೋದು ಬಿಟ್ಬಿಡಿ. ಶಾಶ್ವತ ಅಂತ ಯೋಜನೆಗಳು ಮಾಡಿ 100 ಜನಕ್ಕೆ ಉದ್ಯೋಗ ಕೊಡಿ.
ವಿದ್ಯಾರ್ಥಿಗಳಿಗೆ ಏನಾದರೂ ವ್ಯವಸ್ಥೆ ಮಾಡಿ, ಹಾಸ್ಪಿಟ್ಲಿಗೆ ಶುದ್ಧೀಕರಣ ಮಾಡಿ, ಬಾಣಂತಿರು ಸಾಯ್ತಾರೋ ಅದ್ರ ಬಗ್ಗೆ ಯೋಚನೆ ಮಾಡಿ, ರೈತರಿಗೆ ರಸಗೊಬ್ಬರ ಸಿಗ್ತಾ ಇಲ್ಲ, ಬಿತ್ತನೆ ಬೀಜ ಕಳಪೆ ಆಗಿದೆ ಅದ್ರ ಬಗ್ಗೆ ಯೋಚನೆ ಮಾಡಿ, ಉದ್ಯೋಗ ಸಿಗ್ತಾ ಇಲ್ಲ, ಮಹಿಳೆಯರು ಇವತ್ತಿನ ದಿವಸ ಎಷ್ಟೋ ಜನ ನಿರುದ್ಯೋಗಿಗಳಾಗಿದ್ದಾರೆ, ಎಷ್ಟೋ ಜನ ಅಂಗವಿಕಲರಿದ್ದಾರೆ, ಅವ್ರ ಬಗ್ಗೆ ಯೋಚನೆ ಮಾಡಿ. ನೀವು ಇದೆಲ್ಲ ಯೋಚನೆ ಮಾಡೋದು ಬಿಟ್ಟು ಬರೀ ನಿಮ್ಮ ಸ್ವಾರ್ಥನೇ ಯೋಚನೆ. ಬೆಳಗ್ಗೆ ಇದ್ದರೆ ಅವನಿಗೆ ಮೊಟ್ಟೆ ಹೊಡೆದ, ಇವನು ಹಂಗಂದ, ಇವನು ಹಂಗಂದ, ಅವ್ರು ಹಂಗೆ ಮಾಡಿದ್ರು, ಇವ್ರು ಹಿಂಗೆ ಮಾಡಿದ್ರು. ಅದನ್ನು ಸಮರ್ಥಿಸ್ಕೊಳಕ್ಕೆ ಒಂದು 4 ಜನ ನಾಯಕರು, ಅದಕ್ಕೊಂದು ಮೀಡಿಯಾ, ನಾವು ನೋಡೋಕೆ ನಮ್ಮಂಥ ಕೆಲಸ ಕೆಟ್ಟವ್ರು ಅಲ್ವೇನಮ್ಮ. ಇದು ಬಿಡಬೇಕು. ಪ್ರಾಮಾಣಿಕವಾಗಿ ಏನಾಯಿತು ಜನತೆಗೆ ಮುಟ್ಟಿಸಿ, ಜನತೆ ತೀರ್ಮಾನ ಮಾಡ್ತಾರೆ. ನೀವು ಒಳ್ಳೆಯದಾಯಿದ್ರೆ ನಿನಗೆ ಮತ ಕೊಡ್ತಾರೆ. ಕೈ ಮುಗಿದು ಮತ ಕೇಳ್ರಿ, ಕಾಸು ಕೊಟ್ಟು ಮತ ಕೇಳಬೇಡಿ. ಕೈ ಮುಗಿದ್ರೆ ನೀನು ಒಳ್ಳೆ ವ್ಯಕ್ತಿ, ನಾವು ಮತ ಹಾಕ್ತೀವಿ ಅಂತ ಹೇಳೋಂಥ ಪದ್ಧತಿ ನೀವು ಬೆಳೆಸ್ಕೊಳ್ಳಿ. ಅದು ಬಿಟ್ಟು ಇದು ಯಾವುದ್ರಿ ರಾಜಕಾರಣ ಬಂದು ಹಣ ಇರೋರೆಲ್ಲ ರಾಜಕೀಯಕ್ಕೆ ಬಂದು ಇವತ್ತಿನ ದಿನ ಕುಲಗೆಟ್ ರಾಜಕಾರಣ ಆಗಿದೆ, ವ್ಯಾಪಾರೀಕರಣ ಆಗಿದೆ. ರಾಜಕಾರಣ ಆಗಿ ಉಳಿದಿಲ್ಲ, ಇದು ವ್ಯಾಪಾರೀಕರಣ. ಇದು ಶುದ್ಧ ಆಗಬೇಕಾದ್ರೆ ಒಳ್ಳೆಯ ಜನ ರಾಜಕಾರಣಿಗೆ ಬರಬೇಕು. ಯಾವಾಗ ಒಳ್ಳೆಯ ಜನ ಬರೋಲ್ಲ, ನಾವು ಒಳ್ಳೆಯವ್ರಿಗೆ ಯಾವಾಗ ಮತ ಹಾಕಲ್ಲ, ಆವಾಗಿಂಥ ಅನಷ್ಟಗಳನ್ನೆಲ್ಲ ನಾವು ಕಣ್ಣಾರ ನೋಡಬೇಕಾಗ್ತದೆ. ಇನ್ನು ಈ ಕಣ್ಣಲ್ಲಿ ಕಿವಿನಲ್ಲಿ ಇನ್ನೇನೇನು ಕೇಳಬೇಕೋ ಏನೇನು ನೋಡಬೇಕೋ ಆ ದೇವರೇ ಬಲ್ಲ. ಬೀಟ್ ಪ್ಲಸ್ ಕರ್ನಾಟಕ.